ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸಖ್ಯಾ ಗಾಂವ್ಕರ್. ಚಂದ್ರಶೇಖರ್ ಸಾವಿನ ಕೇಸ್ಗೆ ಈಗ ಬಿಗ್ ಟ್ವಿಸ್ಟ್ ಒಂದು ಸಿಗ್ತಾ ಇದೆ. ಫೋಟೋ ಬಾಂಬ್ ಸಿಡಿಸಿದ್ದಾರೆ ಬಿಜೆಪಿ ನಾಯಕ. ಈ ಕೇಸ್ಗೆ ಸಂಬಂಧಪಟ್ಟಂತೆ ಡೆತ್ ನೋಟ್ನಲ್ಲಿರುವಂತಹ ಒಂದು ಹೆಸರು ಮತ್ತು ದೊಡ್ಡ ದೊಡ್ಡ ನಾಯಕರ ಜೊತೆಗೆ ಈಗ ಆರೋಪ ಯಾವ ಮಿನಿಸ್ಟರ್ ಮೇಲೆ ಕೇಳಿ ಬರ್ತಿದೆಯೋ ಅವ್ರ ಜೊತೆಗೆ, ಮುಖ್ಯಮಂತ್ರಿಗಳ ಜೊತೆಗೆ, DCM ಜೊತೆಗೆ ಕಾಣಿಸ್ಕೊಂಡಿರುವ ವಿಶೇಷ ವಿಮಾನದಲ್ಲಿ ಪ್ರಯಾಣ ಮಾಡಿರುವ ಆ ವ್ಯಕ್ತಿ ಏನಿದು ರಹಸ್ಯ? ಹಾಗಾದ್ರೆ ಮಾಹಿತಿ ಮುಂದೆ ಇಡ್ತಾ ಇದೀವಿ. ಮಿಸ್ ಮಾಡ್ತಾರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಈ ಕೇಸ್ನ ಡೀಟೇಲ್ಸ್ನ ನಾವು ಕೂಡ ನಿರಂತರವಾಗಿ ರಿಪೋರ್ಟ್ ಮಾಡ್ಕೊಂಡು ಬರ್ತಾ ಇದ್ದೀವಿ. ಚಂದ್ರಶೇಖರನ್ ಸಾವು ಯಾಕಾಯ್ತು, ಡೆತ್ ನೋಟಲ್ಲಿರುವಂಥ ಅಂಶಗಳು, ಅದರ ಸುತ್ತ ಈಗ ತನಿಖೆ ನಡೀತಾ ಇದೆ. CID ಎನ್ಕ್ವೈರಿ ಶುರುವಾಗಿದೆ. ಇದ್ರ ನಡುವೆ ಬಿಗ್ ಟ್ವಿಸ್ಟ್, ಅದ್ರ ಬಗ್ಗೆ ನಾವು ಆಲ್ರೆಡಿ ನಿಮ್ಮ ಮುಂದೆ ಇಟ್ಟಿದ್ದೀವಿ ಮಾಹಿತಿಯನ್ನು. ಹೈದರಾಬಾದ್ನ ಲಿಂಕ್ ಸಿಕ್ಕಿದೆ. ಅಲ್ಲಿನ ಒಂದು ಬ್ಯಾಂಕ್ಗೆ ಈ ನಿಗಮದ ಚೆಕ್ ಹೋಗಿದೆ. ಖಾಸಗಿ ವ್ಯಕ್ತಿಗಳ ಮೂಲಕ ಆ ಚೆಕ್ ಡ್ರಾ ಆಗಿದೆ ಅನ್ನೋದು ಈಗ ಹುಬ್ಬೇರಿಸುವಂತೆ ಮಾಡಿದೆ. ಹೈದರಾಬಾದ್ಗೆ ಯಾಕೆ ಹೋಯ್ತು ದುಡ್ಡು? ಅಲ್ಲಿನ ಯಾವುದೋ ಕೆಲಸಕ್ಕೆ ಬಳಕೆ ಆಯ್ತಾ? ಬಿಜೆಪಿಯವರು ಆರೋಪ ಮಾಡ್ತಿರೋದು ಇಲ್ಲಿನ ಹಣವನ್ನು ಬೇರೆ ಬೇರೆ ರಾಜ್ಯಗಳ ಎಲೆಕ್ಷನ್ಗಳಿಗೆ ಹಂಚಿದ್ದಾರೆ, ಅದು ಇದು ಒಂದು ಅನ್ನೋ ಥರದಲ್ಲೆಲ್ಲ ಆರೋಪ ಕೇಳಿ ಬರ್ತಿದೆ. ಗೊತ್ತಿಲ್ಲ. ಇದರ ನಡುವೆ ಈಗ CT ರವಿ ಅವರು ಒಂದು ಬಿಗ್ ಬಾಂಬ್ ಸಿಡಿಸಿದ್ದಾರೆ ಫೋಟೋ ರಿಲೀಸ್ ಮಾಡುವ ಮೂಲಕ. ಏನಿದೆ ಹಾಗಾದ್ರೆ ಫೋಟೋಸಲ್ಲಿ? ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರ ಜೊತೆಗೆ ವಿಶೇಷ ವಿಮಾನದಲ್ಲಿ ಪ್ರಯಾಣ, DK ಶಿವಕುಮಾರ್ ಅವರ ಜೊತೆಗೆ ಓಡಾಡಿರುವಂತಹ ಫೋಟೋಸು, ಮತ್ತು ಈಗ ಆರೋಪ ಕೇಳಿ ಬಂದಿದೆಯಲ್ಲ ಮಿನಿಸ್ಟರ್ ಜೊತೆಗೆ, ನಾಗೇಂದ್ರ ಅವ್ರ ಜೊತೆಗೆ ಇರುವಂಥ ಫೋಟೋಸ್. ನಾಗರಾಜ್ ಎನ್ನುವ ವ್ಯಕ್ತಿಯದ್ದು ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ, ಮಿನಿಸ್ಟರ್ಗಳ ಜೊತೆ ಎಲ್ಲ ಕ್ಲೋಸ್ ಆಗಿರುವಂಥ, ಈಗ ಸಾರ್ವಜನಿಕ ಬದುಕಲ್ಲಿರೋರು ಯಾರ ಜೊತೆ ಆದರೂ ಫೋಟೋ ತೆಗೆಸಬಹುದು, ಆದರೆ ವಿಶೇಷ ವಿಮಾನದಲ್ಲಿ ಹೋಗಿದ್ದಾರೆ ಅಂದರೆ ಕ್ಲೋಸ್ ಅಂತಲೇ ಆಯ್ತಲ್ವಾ ಅನ್ನೋ ಪ್ರಶ್ನೆ ಈಗ CT ರವಿ ಅವರು ಮಾಡ್ತಿರೋದು. ಇವರೆಲ್ಲರಿಗೂ ಆಪ್ತ ಆಗಿರುವಂಥ ನಾಗರಾಜ್ ಹೆಸರು ಡೆತ್ ನೋಟಲ್ಲಿದೆ. ಅಷ್ಟೇ ಅಲ್ಲ ವಿಚಾರ, ಆ ಡೆತ್ ನೋಟ್ ಹೆಸರಿರುವಂಥ ನಾಗರಾಜು ತೀರ್ಕೊಂಡಿರುವಂಥ, ಆತ್ಮಹತ್ಯೆ ಮಾಡಿಕೊಂಡಿರುವಂತಹ ಚಂದ್ರಶೇಖರನ್ ಜೊತೆಗೂ ಕೂಡ ಕಾಣಿಸ್ಕೊಂಡಿರೋದು ಈಗ ಸಾಕಷ್ಟು ಅನುಮಾನಗಳಿಗೆ ಕಾರಣ ಆಗಿದೆ. ಹಾಗಾದರೆ ಎಲ್ಲರಿಗೂ ಗೊತ್ತಿದ್ದೇ ಆಯ್ತಾ ಇದು? ಈ ಪ್ರಭಾವಿಗಳ ಜೊತೆ ತುಂಬ ಕ್ಲೋಸ್ ಇರುವಂಥ ನಾಗರಾಜ್ ಏನು ಮಾಡಿರೋದು ಈ ಕೇಸಲ್ಲಿ ಅನ್ನೋದನ್ನು ಹೊರಗೆಳೆದ್ರೆ, ಆ ರಹಸ್ಯ ಹೊರಗಡೆ ಬಂದರೆ ಎಲ್ಲ ಔಟ್ ಆಗತ್ತೆ ಅಂತ ಹೇಳ್ತಿದ್ದಾರೆ CT ರವಿ. ಇನ್ನೊಂದು ಹೆಸರು ಉಲ್ಲೇಖ ಆಗಿದೆ, ಎನ್ ನಾಗರಾಜ್. ಹೂ ಈಸ್ ಎನ್ ನಾಗರಾಜ್? ಯಾರವರು ಎನ್ ನಾಗರಾಜ್? ಎನ್ ನಾಗರಾಜ್ಗೂ ಸಚಿವರಿಗೂ ಇರೋ ಸಂಬಂಧ ಏನು? ಎನ್ ನಾಗರಾಜ್ಗೂ ಮುಖ್ಯಮಂತ್ರಿಗಳಿಗೂ ಇರೋ ಸಂಬಂಧ ಏನು? ಎನ್ ನಾಗರಾಜ್ಗೂ ಉಪಮುಖ್ಯಮಂತ್ರಿಗಳಿಗೂ ಇರೋ ಸಂಬಂಧ ಏನು? ಆ ಎನ್ ನಾಗರಾಜು ಹಣ ಎಲ್ಲ ವಾಪಸ್ ಬರುತ್ತೆ, ಸಮಯ ಅಷ್ಟೇ ಅಂತ ಹೇಳುವಂಥ ಉದ್ದೇಶ ಏನು? ಹಾಗಿದ್ದರೆ ಈ ಎಲ್ಲವೂ ಕೂಡ ಒಂದು ಸಿಂಡಿಕೇಟ್ ಆಗಿಯೇ ಈ ಹಗರಣ ಮಾಡಿದ್ದಾರೆ. ಇದೊಂದು ಸಿಂಡಿಕೇಟ್ ಆಗಿ ಹಗರಣ ಮಾಡಿದ್ದಾರೆ. ಈ ಎಲ್ಲದೂ ಕೂಡ ಹೊರಗೆ ಬರಬೇಕಾಗಿದೆ. ಅದಕ್ಕೆ ಹಾಲಿ ಹೈಕೋರ್ಟ್ ಅಥವಾ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರ ನೇತೃತ್ವದಲ್ಲೇ ಇದರ ಸಮಗ್ರ ತನಿಖೆ ನಡಿಬೇಕು. ಇದೊಂದು ಹಗಲು ದರೋಡೆ, ಸರ್ಕಾರಿ ಪೋಷಿತ ದರೋಡೆ. ಈ ರೀತಿಯ ದರೋಡೆ ಉಳಿದ ನಿಗಮ ಮಂಡಳಿಗಳಲ್ಲೂ ಆಗಿರುವ ಸಾಧ್ಯತೆ ಇದೆ. ಅಲ್ಲಿಂದ ಮುಂದುವರೆದು ನಾಗೇಂದ್ರ ಅವ್ರ ಜೊತೆಗೂ ಕೂಡ ನೋಡಿ, ನಾಗೇಂದ್ರ ಅವ್ರ ಜೊತೆಗೆ ಇದ್ದಾರೆ. ಇದ್ರ ಜೊತೆಗೆ ಮಾನ್ಯ ಮುಖ್ಯಮಂತ್ರಿಗಳ ಜೊತೆಗೂ ಕೂಡ ಅವರು ಅವ್ರ ಮನೆಯಲ್ಲಿ, ಮುಖ್ಯಮಂತ್ರಿಗಳ ಮನೆಯಲ್ಲಿ ಅವರು ಸ್ಪೆಷಲ್ ಫ್ಲೈಟ್. ಈ ಕೇಸನ್ನು ಮುಚ್ಚಿ ಹಾಕೋದಕ್ಕೆ ಬಹಳ ದೊಡ್ಡ ಪ್ರಯತ್ನ ಮಾಡ್ತಾ ಇದೆ ಸರ್ಕಾರ. CID ಮೂಲಕ ಎಲ್ಲ ಸಾಕ್ಷಿ ನಾಶಪಡಿಸೋದಕ್ಕೆ ನೋಡ್ತಿದೆ ಅಂತ ಆರೋಪ ಮಾಡ್ತಿರೋದು. ತಕ್ಷಣ ಇದನ್ನ ನ್ಯಾಯಾಂಗ ತನಿಖೆಗೆ ಒಪ್ಪಿಸಬೇಕು. ಈ ಕೇಸ್ ಮುಚ್ಚೋದಕ್ಕೆ ನೋಡಿದ್ರೆ ಸುಮ್ಮನೆ ಅಲ್ಲ ಇದರಲ್ಲಿರೋದು. ಮುಚ್ಚೋದಕ್ಕೆ ನೋಡಿದ್ರೆ ಸರ್ಕಾರವೇ ಶೇಕ್ ಆಗತ್ತೆ ಅನ್ನುವಂತಹ ಬಿಗ್ ಚಾಲೆಂಜ್ ಒಂದನ್ನು ಮಾಡಿದ್ದಾರೆ CT ರವಿ. ಈಗ ಕುತೂಹಲಕ್ಕೆ ಕಾರಣ ಆಗಿದೆ. ಸೊ ಹೈದರಾಬಾದ್ ಲಿಂಕ್ ಬ್ಲಾಸ್ಟ್ ಆಗ್ತಾ ಇದ್ದ ಹಾಗೆ ಇದು ಸಣ್ಣ ಕೇಸ್ ಅಲ್ಲ, ಹೊರ ರಾಜ್ಯಕ್ಕೆ ಹೋಗಿದೆ ದುಡ್ಡು, ಯಾರೋ ಖಾಸಗಿಯವರ ಅಕೌಂಟ್ಗೆ ಅಂದರೆ ನಂಬೋದಕ್ಕೆ ಆಗಲ್ಲ ಅಲ್ವಾ? ಈ ವ್ಯಕ್ತಿ ಚಂದ್ರಶೇಖರ್ ಮೂಲಕ ಏನೋ ಒಂದು ವ್ಯವಹಾರ ಮಾಡಿಸೋದಕ್ಕೆ ದೊಡ್ಡ ದೊಡ್ಡವರು ಶಾಮೀಲಾಗಿದ್ರ. ಹಾಗಾದ್ರೆ ತಾನೆಲ್ಲಿ ಬಲಿ ಆಗ್ಬಿಟ್ನಾ? ತನ್ನ ಮೇಲೆ ಈ ಆರೋಪಗಳು, ಅವಮಾನ ಯಾರಿಗೆ ಬೇಕಪ್ಪ ಜೀವನ ಅಂತ ನಾನು ಈ ನಿರ್ಧಾರಕ್ಕೆ ಬಂದೆ ಅಂತ ಬರ್ಕೊಂಡಿದ್ದಾರೆ ಅವರು ಚಂದ್ರಶೇಖರ್. ನಾನು ಹೇಳಿ ಅಲ್ಲ, ಅದರ ಅವಮಾನ ಸಹಿಸೋಕ್ಕಾಗದೆ ನಾನು ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದೀನಿ ಅಂತ. ಯಾರ್ಯಾರ ಹೆಸರು, ಎಷ್ಟೆಷ್ಟು ದುಡ್ಡು ಟ್ರಾನ್ಸ್ಫರ್ ಆಗಿದೆ, ನಾನು ಏನು ತಪ್ಪು ಮಾಡಿಬಿಟ್ಟಿದ್ದೀನಿ ಕೆಲಸದ ಒತ್ತಡದಲ್ಲಿ ಅನ್ನೋದನ್ನು ಅವ್ರು ಬರೆದಿದ್ದಾರೆ. ಬಟ್ ಅದೇ ಕಾರಣ ಮಾಡ್ಕೊಂಡು ನನ್ನನ್ನು ಬಲಿ ಕೊಡೋಕೆ ನೋಡ್ತಿದ್ದಾರೆ ಅನ್ನೋ ಅರ್ಥ ಬರ್ತಿದೆ ಅವ್ರು ಡೆತ್ ನೋಟಲ್ಲಿ.
ಈ ಹೊತ್ತಲ್ಲಿ ಡೆತ್ ನೋಟಲ್ಲಿರುವ ಆ ನಾಗರಾಜ್ಗೂ ದೊಡ್ಡವ್ರಿಗೂ ಲಿಂಕ್ ಇದೆ. ಈ ಸತ್ಯ ಹೊರಗೆ ಬರಬೇಕು ಅಂತ ಸಿ.ಟಿ. ರವಿ ಅವರು ಆಗ್ರಹಿಸ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಬಿಜೆಪಿ ಅವರು ಕೇಳ್ತಿರೋದು ತೀರ್ಕೊಂಡಂತಹ ಚಂದ್ರಶೇಖರ್ ಮನೆಯಿಂದ ತಡ ಮಾಡದೆ ಒಂದು ಲ್ಯಾಪ್ಟಾಪ್ ಪೆನ್ ಡ್ರೈವ್ ಅನ್ನ CID ವಶಪಡಿಸ್ಕೊಳ್ತು. ಅದರಲ್ಲಿರೋ ಸಾಕ್ಷಿ ನಾಶ ಆಗಲ್ಲ ಅಂತ ಏನ್ ಗ್ಯಾರಂಟಿ? ಬೇಲಿಯೇ ಎದ್ದು ಹೊಲ ಮೇಯ್ದಂಗೆ ಅನ್ನೋ ಥರದ ಆರೋಪ. ಮನೆಯವ್ರಿಗೂ ಸ್ವಲ್ಪ ಅನುಮಾನ. ಪ್ರತಿಪಕ್ಷ ಬಿಜೆಪಿ ಅಂತೂ ಮುಗಿ ಬೀಳ್ತಾ ಇದೆ. ಆ ಪೆನ್ ಡ್ರೈವ್ ಅಲ್ಲಿರೋದನ್ನ ಓಪನ್ ಆಗಿ ರಾಜ್ಯದ ಜನರ ಮುಂದೆ ರಿಲೀಸ್ ಮಾಡಲಿ, ಏನಿದೆ ಅಂತ ಓಪನ್ ಮಾಡಲಿ. ಅದನ್ನ ಹೇಗೆ ನಂಬೋದು? ಅದ್ರ ಮೇಲೆ ಬೇರೆ ಪದ್ಮನಾಭ ಅಂತ ಏನೋ ಹೆಸರು ಬರೆದಿದೆ. ಈ ಡೆತ್ ನೋಟಲ್ಲಿರುವಂಥ ಈಗ ಸಸ್ಪೆಂಡ್ ಆಗಿರುವ ಅಧಿಕಾರಿಯ ಹೆಸರು ಬೇರೆ ಇದೆ. ಸೊ ಎಲ್ಲ ರಹಸ್ಯಗಳು ಇರುವ ಸಾಧ್ಯತೆಗಳಿವೆ. ಆ ಪೆನ್ ಡ್ರೈವ್ ಅನ್ನ CID ವಶಪಡಿಸ್ಕೊಂಡಿದೆ. ಮೊದಲದನ್ನು ಓಪನ್ ಮಾಡಬೇಕು ಅಂತಾನು ಬಿಜೆಪಿ ಆಗ್ರಹ ಪಡಿಸ್ತಾ ಇದೆ. ಒಟ್ಟಿನಲ್ಲಿ ಈ ಕೇಸ್ ದಾರಿ ತಪ್ತಾ ಇದೆ. ಹಂಗಂತ ನಾವು ಸುಮ್ಮನೆ ಬಿಡಲ್ಲ ಅಂತ ದೊಡ್ಡ ಮಟ್ಟದ ಹೋರಾಟಕ್ಕೆ ಅಣಿ ಆಗ್ತಾ ಇದ್ದು, ಈಗ ಫೋಟೋ ರಿಲೀಸ್ ಆಗಿದೆ. ಮತ್ತಷ್ಟು ರಹಸ್ಯಗಳನ್ನ ತೆಗೆಯೋದಕ್ಕೆ ಬಿಜೆಪಿ ರೆಡಿ ಆಗಿದ್ದು, ಏನಾದರೂ ಹೆಚ್ಚು ಕಡಿಮೆ ಆಗಿದ್ರೆ ಸರ್ಕಾರ ಶೇಕ್ ಆಗತ್ತೆ ಅನ್ನುವ ಚಾಲೆಂಜ್ ಮಾಡಿರೋದೀಗ. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.